ಓಂ ಶ್ರೀ ಸಾಯಿರಾಮ್. ವೆಲ್ಕಮ್ ಟು ಶ್ರೀ ಸತ್ಸಾಯಿ ಲೋಕಸೇವಾ ಆನ್ಲೈನ್ ಗುರುಕುಲಂ. ಪಾರ್ಟ್ 3 ಆಫ್ ಪರ್ಸೆಂಟೇಜ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಈಗ ನಾವು ಮ್ಯಾಥಮೆಟಿಕ್ಸಲ್ಲಿ ನಮಸ್ಕಾರ ಹೇಳೋದು ಹೇಗೆ ಅಂತ ನೋಡೋಣ. ನಿಮ್ಮ ಎಡಗೈನಲ್ಲಿ ಎಣಿಕೆ ಮಾಡಿ 1 2 3 4 5. ಮತ್ತು ಬಲಗೈಗೆ ಬಂದಾಗ ಇದನ್ನು 6ರಿಂದ ಸ್ಟಾರ್ಟ್ ಮಾಡಬಾರ್ದು, 5ರಿಂದನೇ ಸ್ಟಾರ್ಟ್ ಮಾಡಬೇಕು. 5 6 7 8 9. ಈಗ ನೋಡಿ, ಇದು 5, ಇದು 5, 5 + 5 10, 4 + 6 10, 3 + 7 10, 2 + 8 10. 10 ಇರೋದಿಲ್ಲ ಅಂತಂದೆ. 1 + 9 10. ನಮಸ್ಕಾರ. ಇದು ನಾವು ಗಣಿತದಲ್ಲಿ ನಮಸ್ಕಾರವನ್ನು ಹೇಳ್ತಕ್ಕಂಥ ಒಂದು ವಿಧಾನ. ಸುಮ್ಮನೆ ಕ್ಯೂರಿಯಾಸಿಟಿಗೋಸ್ಕರ ಹೇಳಿದೆ. ಈಗ ನಾವು ಇಂದಿನ ತರಗತಿನಲ್ಲಿ ಏನೇನು ನೋಡಿದ್ವಿ ಅಂತ ನೋಡೋಣ. ಮೊದಲಿಗೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟ, ಇದ್ರ ಬಗ್ಗೆ ನೋಡಿದ್ವಿ. ನಾವು ಲಾಭ ಅಂದ್ರೇನು, ನಷ್ಟ ಅಂದ್ರೇನು, ಶೇಕಡ ಲಾಭ ಶೇಕಡ ನಷ್ಟ, ಅದಕ್ಕೆ ಸೂತ್ರಗಳು ಮತ್ತು ಅದ್ರ ಮೇಲೆ ಕೆಲವು ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡಿದ್ವಿ. ಅಷ್ಟಲ್ಲದೆ ಡಿಸ್ಕೌಂಟ್ ಅಂದರೆ ರಿಯಾಯಿತಿ, ಮತ್ತು ರಿಯಾಯಿತಿಗೆ ಸೂತ್ರ, ಶೇಕಡ ರಿಯಾಯಿತಿಗೆ ಸೂತ್ರ, ಇದೆಲ್ಲದನ್ನು ನಾವು ಇಂದಿನ ತರಗತಿನಲ್ಲಿ ನೋಡಿದ್ವಿ. ಮತ್ತು ನಾನೊಂದು ಯೋಚಿಸಿ ಅಂತ ಒಂದು ಕೊಟ್ಟಿದ್ದೆ, ನೆನಪಿದೆಯಾ? ಥಿಂಕ್ ಇಫ್ SP = CP, ಇಫ್ ಸೆಲ್ಲಿಂಗ್ ಪ್ರೈಸ್ = ಕಾಸ್ಟ್ ಪ್ರೈಸ್, ವಾಟ್ ಹ್ಯಾಪನ್? ನೋಡಿ, ಮೊದಲಿಗೆ ಇಫ್ SP = CP, ಒಂದು ವೇಳೆ ಮಾರಿದ ಬೆಲೆ ಮತ್ತು ಕೊಂಡ ಬೆಲೆ, SP ಅಂತ ಅಂದರೆ ಮಾರಿದ ಬೆಲೆ, CP ಅಂತ ಅಂದರೆ ಕೊಂಡ ಬೆಲೆ. ಇಫ್ SP = CP, ವಾಟ್ ಹ್ಯಾಪನ್? ನೋ ಲಾಸ್, ನಷ್ಟವೂ ಇಲ್ಲ, ಮತ್ತು ನೋ ಪ್ರಾಫಿಟ್, ಲಾಭವೂ ಇಲ್ಲ. ಈಗ ನಾನು ಇಂದಿನ ತರಗತಿನಲ್ಲಿ ಪ್ರಮುಖವಾಗಿ ನಾವು ಫಾರ್ಮುಲಾಗಳನ್ನು ಕೊಟ್ಟು ಅದರ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಮಾಡಿಸಿದ್ದೆ, ಹೌದಲ್ವಾ? ಈಗ ಆ ಫಾರ್ಮುಲಾಗಳನ್ನ ಒಂದು ಸರಿ ನೋಡ್ಬಿಡೋಣ. ಫಸ್ಟ್ ಒನ್, ಪ್ರಾಫಿಟ್ ಪರ್ಸೆಂಟ್. ಪ್ರಾಫಿಟ್ ಪರ್ಸೆಂಟ್ = SP - CP / CP × 100%, where SP - CP = profit. In the place of SP - CP, you can also write profit. ಪ್ರಾಫಿಟ್ ಅಂತ ಬೇಕಾದರೂ ಕೂಡ ಬರಿಬೋದು ನಾವು SP - CP ಜಾಗದಲ್ಲಿ, ಯಾಕಂದರೆ SP - CP ಅಂದರೆ ಪ್ರಾಫಿಟ್. ಹಾಗೆಯೇ ಇನ್ನೊಂದು ನೋಡಿದ್ದೇನು, ಲಾಸ್ ಪರ್ಸೆಂಟ್. CP - SP / CP × 100%, where CP - SP = ಲಾಸ್. ಇನ್ನೊಂದು ಸೂತ್ರ ನೋಡಿದ್ವಿ ನಾವು, SP ಅಂದರೆ ಫಾರ್ಮುಲಾ ಫಾರ್ SP, ಮಾರಿದ ಬೆಲೆಗೆ ಸೂತ್ರವನ್ನು ನೋಡಿದ್ವಿ. ಇಫ್ ಪ್ರಾಫಿಟ್ ಈಸ್ ನೌನ್, ಒಂದು ವೇಳೆ ನಮಗೆ ಲಾಭ ಗೊತ್ತಿದ್ದರೆ, ಲಾಭ ಎಷ್ಟಿದೆ ಅಂತ ಗೊತ್ತಿದ್ದರೆ ನಮಗೆ SP ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಫಾರ್ಮುಲಾವನ್ನು ಬಳಸಬೇಕು. CP × 100 + ಪ್ರಾಫಿಟ್ ಪರ್ಸೆಂಟ್ / 100. ಹಾಗೆಯೇ ಇದು ಪ್ರಾಫಿಟ್ ಗೊತ್ತಿದ್ರೆ ಆಯಿತು. ನಮಗೆ ಲಾಸ್ ಗೊತ್ತಿದೆ. ಇಫ್ ಲಾಸ್ ಈಸ್ ನೌನ್, ಒಂದು ವೇಳೆ ನಷ್ಟ ಗೊತ್ತಿದ್ದರೆ SP = CP × 100 - ಲಾಸ್ ಪರ್ಸೆಂಟ್ / 100. ಫಾರ್ಮುಲಾ ಫಾರ್ CP, SP ಕಂಡುಹಿಡಿದ್ವಿ. ಈಗ CP ಫಾರ್ಮುಲಾ ಅಂದರೆ ಕೊಂಡ ಬೆಲೆಗೆ ಸೂತ್ರ ಏನು? ಇಫ್ ಪ್ರಾಫಿಟ್ ಈಸ್ ನೌನ್, ನಮಗೊಂದು ವೇಳೆ ಪ್ರಾಫಿಟ್ ಗೊತ್ತಿದೆ, ಲಾಭ ಗೊತ್ತಿದೆ, ಆವಾಗ CP ಅಂದರೆ ಕೊಂಡ ಬೆಲೆಗೆ ಫಾರ್ಮುಲಾ ಏನಂದರೆ CP = SP × 100 / 100 + ಪ್ರಾಫಿಟ್ ಪರ್ಸೆಂಟ್. ಪ್ರಾಫಿಟ್ ಆಗಿರೋದ್ರಿಂದ ನಾವು ಇಲ್ಲಿ ಪ್ರಾಫಿಟ್ ಪರ್ಸೆಂಟ್ ತಗೊಂಡಿದ್ದೀವಿ. ಇಫ್ ಲಾಸ್ ಈಸ್ ನೌನ್, ಒಂದು ವೇಳೆ ನಷ್ಟ ಗೊತ್ತಿದ್ದರೆ CP = SP × 100 / 100 - ಲಾಸ್ ಪರ್ಸೆಂಟ್. ಈ ಎಲ್ಲ ಸೂತ್ರಗಳನ್ನು ನೋಡಿದ್ವಿ. ಹಾಗೆಯೇ ಡಿಸ್ಕೌಂಟ್ ಅಂದರೆ ಏನು ಅಂತ ನೋಡಿದ್ವಿ. ಅದಕ್ಕೆ ಸೂತ್ರ ನೋಡಿದ್ವಿ. ಡಿಸ್ಕೌಂಟ್ = ಮಾರ್ಕೆಟ್ ಪ್ರೈಸ್ - ಸೆಲ್ಲಿಂಗ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಮೀನ್ಸ್ ದ ಪ್ರೈಸ್ ವಿಚ್ ಈಸ್ ಪ್ರಿಂಟೆಡ್ ಆನ್ ದಿ ಆರ್ಟಿಕಲ್ಸ್ ಮೇಲೆ ಪ್ರಿಂಟ್ ಆಗಿರ್ತದೆ. ಇದು ಅಂದರೆ ಪ್ರಿಂಟ್ ಮಾಡಿರ್ತಾರೆ ಆ ವಸ್ತುಗಳ ಮೇಲೆ, ಅಂದರೆ ನಮೂದಿತ ಬೆಲೆ - ಸೆಲ್ಲಿಂಗ್ ಪ್ರೈಸ್. ಅದನ್ನು ಮಾರಾಟ ಮಾಡಿದ್ದು ಎಷ್ಟಕ್ಕೆ ಅನ್ನೋದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಮಾರ್ಕೆಟ್ ಪ್ರೈಸ್ ನಮಗೆ ಡಿಸ್ಕೌಂಟ್ ಬರುತ್ತೆ. ಮತ್ತು ಇನ್ನೊಂದು ನೋಡಿದ್ವಿ, ಈ ಮಾರ್ಕೆಟ್ ಪ್ರೈಸ್ ಅಂದರೆ ಏನು? ಮಾರ್ಕೆಟ್ ಪ್ರೈಸ್ ಮೀನ್ಸ್ ಲಿಸ್ಟ್ ಪ್ರೈಸ್, ನಮೂದಿತ ಬೆಲೆ. ನಮೂದಿತ ಬೆಲೆ = ನಿವ್ವಳ ಮಾರಿದ ಬೆಲೆ ಪ್ಲಸ್ ರಿಯಾಯಿತಿ. ಈಗ ಮುಂದೆ ಇನ್ನೊಂದು, ನೆಟ್ ಸೆಲ್ಲಿಂಗ್ ಪ್ರೈಸ್, ನಿವ್ವಳ ಮಾರಾಟ ಬೆಲೆ ಅಂತ ಅಂದರೆ ಅದಕ್ಕೆ ಸೂತ್ರ ಬಂದು
ನೆಟ್ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ಸ್ ಟು ಎಮ್ ಪಿ ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಮಾರ್ಕೆಟ್ ಪ್ರೈಸಲ್ಲಿ ಡಿಸ್ಕೌಂಟನ್ನು ಸಬ್ಟ್ರಾಕ್ಟ್ ಮಾಡಬೇಕು. ನಿವ್ವಳ ಮಾರಾಟ ಬೆಲೆ ಇಸ್ ಈಕ್ವಲ್ಸ್ ಟು ನಮೂದಿತ ಬೆಲೆ ಮೈನಸ್ ರಿಯಾಯಿತಿ. ಅದು ಪ್ರಿಂಟ್ ಆಗಿರ್ತಕ್ಕಂತಹ ವ್ಯಾಲ್ಯೂನಲ್ಲಿ ಡಿಸ್ಕೌಂಟನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ನೆಟ್ ಸೆಲ್ಲಿಂಗ್ ಪ್ರೈಸ್ ಬರ್ತದೆ. ಈಗ ಮುಂದೆ ನಾನು ಅಸೈನ್ಮೆಂಟ್ 2 ಅಂತಂದೇಳಿ ಕೆಲವು ಪ್ರಾಬ್ಲಮ್ಗಳನ್ನು ಕೊಟ್ಟಿದ್ದೆ. ನೀವೆಲ್ಲರೂ ಮಾಡಿದ್ದೀರಿ ಅಂತ ಭಾವಿಸ್ತೀನಿ. ಅದಕ್ಕೆ ಉತ್ತರವನ್ನು ನೋಡೋಣ. ಫಸ್ಟ್ ಒನ್, ಸುಧಾ ಪರ್ಚೇಸ್ಡ್ ಎ ವೌಸ್ ಫಾರ್ rupees 4,52,000 and spent rupees 28,000 on its repairs. She had to sell it for rupees 4,92,000. Find her gain or loss percent. We don't know whether it is loss or it is profit. We don't know. We have to find out loss percent or gain percent. Here Sudha purchased a house for rupees 4,52,000 and spent rupees 28,000 on its repairs. ಅದನ್ನು ರಿಪೇರಿ ಮಾಡಲಿಕ್ಕೋಸ್ಕರ 28,000 ಸ್ಪೆಂಡ್ ಮಾಡಿದ್ದಾರೆ. ಮತ್ತು ಶಿ ಹ್ಯಾಡ್ ಸೆಲ್ ಇಟ್ ಟು rupees 4,92,000. 4,92,000 ಅದನ್ನು ಮಾರಾಟ ಮಾಡಬೇಕಂತ ಇದ್ದಾರೆ. ಹಾಗಾದರೆ ಫೈಂಡ್ ಹರ್ ಗೈನ್ ಆರ್ ಲಾಸ್ ಪರ್ಸೆಂಟ್. ಸುಧಾ ಅವರು 4,52,000 ರೂಗೆ ಒಂದು ಮನೆಯನ್ನು ಅಂದರೆ ಕೊಂಡ್ಕೊಂಡ್ರು ಮತ್ತು ಅದನ್ನು 28,000 ರು ಖರ್ಚು ಮಾಡಿ ರಿಪೇರಿ ಮಾಡಿಸಿದ್ರು. ಆ ಮನೆ ಕೊಂಡ್ಕೊಂಡಿದ್ದಾರೆ, ಅದರಲ್ಲಿ ಏನೋ ಸ್ವಲ್ಪ ರಿಪೇರಿ ಮಾಡಿಸೋ ಕೆಲಸ ಇದೆ. ಅದಕ್ಕೆ 28,000 ಹಣವನ್ನು ವ್ಯಯ ಮಾಡಿ ಖರ್ಚು ಮಾಡಿದ್ದಾರೆ. ಅವಳು ಅದನ್ನು 4,92,000 ರೂಗೆ ಮಾರಾಟ ಮಾಡಿದ್ದಾರೆ. ಏನು ಮಾಡಿದ್ರು? 4,52,000ಕ್ಕೆ ಕೊಂಡ್ಕೊಂಡ್ರು, 28,000 ಇಕ್ಕಿ ಅದನ್ನು ರಿಪೇರಿ ಮಾಡಿಸಿದ್ರು. ಮಾರಾಟ ಎಷ್ಟಕ್ಕೆ ಮಾಡ್ತಾವ್ರೆ? 4,92,000 ರೂಗೆ. ಅವಳಿಗಾದ ಶೇಕಡ ಲಾಭ ಅಥವಾ ನಷ್ಟವನ್ನು ಕಂಡುಹಿಡಿಯಿರಿ. ಸೊಲ್ಯೂಷನ್ನಲ್ಲಿ ಏನು ಕೊಟ್ಟಿದ್ದಾರೆ ಅವರು? CP ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಎಷ್ಟು? 4,52,000. ಆದರೆ ನಾನಿಲ್ಲಿ ಕಾಸ್ಟ್ ಪ್ರೈಸ್ಗೆ ಇತರೆ ವೆಚ್ಚ ಅಂದರೆ ಏನು? ಇತರೆ ವೆಚ್ಚ ರಿಪೇರಿ ಬಳಸಿದ್ರಲ್ಲ 28,000 ರೂಗಳನ್ನು ಅದನ್ನು ಸೇರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ 4,52,000ಕ್ಕೆ ತೊಗೊಂಡು 28,000 ಇಕ್ಕಿ ಅವರು ರಿಪೇರಿ ಮಾಡಿಸಿದ್ದಾರೆ. ಹಾಗಾಗಿ ಇದು ಕೂಡ ಕಾಸ್ಟ್ ಪ್ರೈಸ್ ಅಂದರೆ ಕೊಂಡ ಬೆಲೆಗೆ ಸೇರಿಕೊಳ್ಳುತ್ತೆ. ಈ ಎರಡನ್ನು ಕುಡಿದ್ರೆ 4,80,000 ಇಷ್ಟಾಗ್ತದೆ. ಇದು ನಮಗೆ ಈಗ ಒರಿಜಿನಲ್ ಕೊಂಡ ಬೆಲೆ ಇಸ್ ಈಕ್ವಲ್ಸ್ ಟು 4,80,000 ಮೀನ್ಸ್ ಕಾಸ್ಟ್ ಪ್ರೈಸ್ CP. ಓಕೆ, ಈಗ CP ಕಂಡುಹಿಡಿದಿದ್ದಾಯಿತು. ಮತ್ತೇನು ಕೊಟ್ಟಿದ್ದಾರೆ ಅವರು? SP ಅಂದರೆ ಮಾರಾಟ ಮಾಡಿದರೆ ಸೆಲ್ಲಿಂಗ್ ಪ್ರೈಸ್ 4,92,000. ಇದು SP. CP ಎಷ್ಟು ಬಂದಿತ್ತಾಗಲೇ ನಾವು ಫೈಂಡ್ ಔಟ್ ಮಾಡಿದ್ದು? 4,80,000. 4,80,000 ನಮಗೆ CP ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ ಹಿಂದೆ. ಓಕೆ, ಈಗ ನೋಡಿ ಇದು ಎರಡರಿಗೆ ಯಾವ್ದು ದೊಡ್ಡದು? ಮಾರಿದ ಬೆಲೆ ದೊಡ್ಡದಿದೆ ಕೊಂಡ ಬೆಲೆಗಿಂತ. ಹಾಗಾಗಿ ಸಿನ್ಸ್ SP ಇಸ್ ಗ್ರೇಟರ್ ದ್ಯಾನ್ CP, ಹಾಗಾಗಿ ನಮಗೇನಾಗಿದೆ? ಲಾಭ ಆಗಿದೆ. ಲಾಭ ಇಸ್ ಈಕ್ವಲ್ಸ್ ಟು SP ಮೈನಸ್ CP, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ, ಇಸ್ ಈಕ್ವಲ್ಸ್ ಟು 4,92,000 ಮೈನಸ್ CP 4,80,000. ಸಬ್ಟ್ರಾಕ್ಟ್ ಮಾಡಿ, ವಿ ಗಾಟ್ rupees 12,000. ನಮ್ಗೆ ಲಾಭ ಗೊತ್ತಾಯಿತು, ಎಷ್ಟು ಪರ್ಸೆಂಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಗೈನ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಗೈನ್ ಡಿವೈಡೆಡ್ ಬೈ CP ಇಂಟು 100%. ನೋಡಿ ಗೈನ್ ಪರ್ಸೆಂಟ್ ಶೇಕಡ ಲಾಭ ಎಷ್ಟಿದೆ? ಲಾಭ rupees 12,000, 12,000 ಇದು ಲಾಭ ನಮಗೆ. ಓಕೆ, ಇಟ್ ಈಸ್ ಹಿಯರ್. ದೆನ್ ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಿದೆ? 4,80,000, 4,80,000 ಇಲ್ಲಿದೆ, ಇಂಟು 100%. ಇದು ಸೂತ್ರದ 100%. ಈಗ ನೋಡಿ ಇಲ್ಲಿ 1 2 3 ಈ 3 zeros ಗೆಟ್ ಕ್ಯಾನ್ಸಲ್. ಮತ್ತೆ ಈ 0 ಕ್ಯಾನ್ಸಲ್ ಆಗಿದೆ. ಮತ್ತು 12 1s are 12, 12 4s are 48. ದೆನ್ 1 into 10, 10, 4 is remaining as it is. 10 divided by 4%. 10ರಿಂದ 4 ಭಾಗಿಸಿ ಎಷ್ಟು ಬರ್ತದೆ? 2.5%. ಹೇಗೆ ಭಾಗಿಸೋದು ಗೊತ್ತಾ? 10, 4 2s are 8, the remainder is 2. 2 ಭಾಗ ಆಗ್ತದ 4ರಿಂದ? ಆಗಲ್ಲ. 0.0, 4 5s are 20, 0 0, then remainder is 0. You can take this 2.5%.
Second question. A machine listed at rupees 8,400 is available for rupees 6,300. Find the rate of discount offered. ಶೇಕಡ ರಿಯಾಯಿತಿ ಕಂಡುಹಿಡಿಬೇಕಂದ್ರೆ ನಾವು ಮೊದಲು ರಿಯಾಯಿತಿ ಎಷ್ಟು ಕೊಟ್ಟಿದ್ದಾರೆ ಅಂತ ಕಂಡುಹಿಡಿಬೇಕು. ಆಮೇಲಿದ್ದ ಅದರಿಂದ ನಾವು ಶೇಕಡ ರಿಯಾಯಿತಿಯನ್ನು ಕಂಡುಹಿಡಿಬೇಕು. ರಿಯಾಯಿತಿ ಕಂಡುಹಿಡಿಯೋದಕ್ಕೆ ಏನು ಸೂತ್ರ ಗೊತ್ತಿದೆಯಾ? ಅದರಲ್ಲಿ ಎಷ್ಟು ಪ್ರಿಂಟ್ ಆಗಿತ್ತೋ ಅದರಲ್ಲಿ ನಾವು ಎಷ್ಟಕ್ಕೆ ಮಾರಾಟ ಮಾಡಿದ್ವಿ ಅಂತ ಸಬ್ಟ್ರಾಕ್ಟ್ ಮಾಡಬೇಕು. ಫಸ್ಟ್ ವಾಟ್ ದೇ ಆರ್ ಗಿವನ್ ಹಿಯರ್, ಮಾರ್ಕೆಟ್ ಪ್ರೈಸ್ ನಮೂದಿತ ಬೆಲೆ ಈಸ್ ಈಕ್ವಲ್ಸ್ ಟು rupees 8,400. ನೆಟ್ ಸೆಲ್ಲಿಂಗ್ ಪ್ರೈಸ್ ನಿವ್ವಳ ಮಾರಾಟ ಬೆಲೆ ಅದನ್ನು ಎಷ್ಟಕ್ಕೆ ಮಾರಾಟ ಮಾಡೋಕ್ಕೆ ಹೇಳಿದ್ದಾರೆ? rupees 6,300. ಹಾಗಾದರೆ ಡಿಸ್ಕೌಂಟ್ ಆಫರ್ಡ್ ನೀಡಿದ ರಿಯಾಯಿತಿ ಅಂತ ಅಂದರೆ ಅವ್ರು ನಮೂದಿಸಿದ್ರಲ್ಲ ಆ ಬೆಲೆನಲ್ಲಿ ಮಾರಾಟ ಮಾಡೋದಕ್ಕೆ ರೆಡಿ ಇದ್ದಾರಲ್ಲ ಆ ಬೆಲೆನ ಸಬ್ಟ್ರಾಕ್ಟ್ ಮಾಡಬೇಕು. ಅಂದರೆ 8,400 ಮೈನಸ್ 6,300 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬಂತು? rupees 2,100. ಡಿಸ್ಕೌಂಟ್ ಪರ್ಸೆಂಟ್ ಶೇಕಡ ರಿಯಾಯಿತಿ ಸೂತ್ರ ನೋಡಿ. ಸೂತ್ರದಲ್ಲಿ ಯಾವಾಗಲೂ ಬೇಕೇ ಬೇಕು ಸೂತ್ರಗಳು ಗೊತ್ತಿದ್ರೆ ಮಾತ್ರ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗುತ್ತೆ. ಡಿಸ್ಕೌಂಟ್ ಆಫರ್ ನೀಡಿದ ರಿಯಾಯಿತಿ ಡಿವೈಡೆಡ್ ಬೈ MP ನಮೂದಿತ ಬೆಲೆ ಇಂಟು 100%. ಡಿಸ್ಕೌಂಟ್ ಎಷ್ಟು ಕೊಟ್ಟರು ಅವರು? 2,100 ಡಿವೈಡ್ ಬೈ ನಮೂದಿತ ಬೆಲೆ ಪ್ರಿಂಟ್ ಆಗಿರೋದು 8,400. ನೋಡಿ ಇಲ್ಲಿ this 20 and this 20 get cancelled. 2,100 as it is, then 84 as it is. Then ಯೋಚನೆ ಮಾಡಿ ಈ ಎರಡು ನಂಬರ್ ಯಾವ ನಂಬರಿಂದ ಡಿವೈಡ್ ಆಗ್ತದೆ? ಡಿವೈಡ್ ಬೈ 7, 7ರಿಂದ ಭಾಗ ಆಗ್ತದೆ. ನೋಡಿ ಹೇಗೆ? 7 1s 7, then 1 is remaining 14, 7 2s 14 ಕಂಪ್ಲೀಟಾಗಿ ಭಾಗ ಆಯಿತು. ನೆಕ್ಸ್ಟ್ 7 3s 21. Okay, then these 2 zeros as it is here. Okay, then 300 divided by 12 ಮಾಡಿ 25 means 12 1s 12, 12 25s 300. ಈಗ ಇವತ್ತಿನ ತರಗತಿನಲ್ಲಿ ನಾವು ಮುಖ್ಯವಾಗಿ ಎರಡು ವಿಚಾರಗಳನ್ನು ಕಲ್ತ್ಕೋತೀವಿ. ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಅಂತ ಎರಡು ಇದ್ದಾವೆ. ಆ ಎರಡನ್ನು ಕೂಡ ಕಲಿಯೋಣ. ಏನು ಫಾರ್ಮುಲಾ ಮತ್ತು ಅದನ್ನು ಕಂಡುಹಿಡಿಯೋದು ಹೇಗೆ ಅಂತಂದು ಕಲಿತಾ ಬರೋಣ. ಫಸ್ಟು ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಅಂತ ಅಂದರೆ ಏನು? ಸಿಂಪಲ್ ಇಂಟ್ರೆಸ್ಟ್ ಈಸ್ ದ ಇಂಟ್ರೆಸ್ಟ್ ಅರ್ನ್ಡ್ ಆನ್ ದಿ ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್. ಓಕೆ, ಸರಳ ಬಡ್ಡಿ ಅಂದರೆ ಅಸಲಿನ ಮೇಲೆ ಗಳಿಸಿದ ಬಡ್ಡಿ. ದ ಮನಿ ಬಾರೋಡ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್. ಸ್ಪೆಲ್ಲಿಂಗ್ ಚೆನ್ನಾಗಿರಲಿ, PRINCIPLE ನಾಟ್ PAL ಅಲ್ಲ, ಇದು PLE. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ ಪ್ರಿನ್ಸಿಪಲ್ ಸ್ಪೆಲ್ಲಿಂಗ್ ತಪ್ಪು ಬರಿತೀರಿ. ಆ್ಯಂಡ್ ದ ಎಕ್ಸ್ಟ್ರಾ ಮನಿ ಪೇಯ್ಡ್ ಈಸ್ ಕಾಲ್ಡ್ ದ ಇಂಟ್ರೆಸ್ಟ್. ಎಕ್ಸ್ಟ್ರಾ ಮನಿ ಯು ಪೇಯ್ಡ್ ಈಸ್ ಕಾಲ್ಡ್ ಇಂಟ್ರೆಸ್ಟ್, ಯೂಶುವಲಿ ಡಿನೋಟೆಡ್ ಬೈ I. ಪಾವತಿಸಿದ ಹೆಚ್ಚುವರಿ ಹಣವನ್ನು ಬಡ್ಡಿ ಅಂತ ಕರೆಯಲಾಗುತ್ತೆ. ಇದನ್ನು ನಾವು ಸಾಮಾನ್ಯವಾಗಿ ಐನಿಂದ ಸೂಚಿಸ್ತೀವಿ. The total money paid back, that is the sum of principal and the interest, is called the amount and usually denoted by A. Means after 2 years or 1 year, whatever it may be, after the final payback paid back is sum of principal what you are given initially and the interest. Interest means that may be any percent. They are given suppose 5%, 3% like that. Okay, is called amount. ಓಕೆ, ಮರುಪಾವತಿಸಬೇಕಾದ ಒಟ್ಟು ಹಣವನ್ನು ಅಂದರೆ ಅಸಲು ಮತ್ತು ಬಡ್ಡಿಯನ್ನು ನಾವು ಒಟ್ಟಿಗೆ ಸೇರಿಸಿ ನಾವು ಮೊತ್ತ ಅಂತ ಕರೆಯಲಾಗ್ತದೆ. ಇದನ್ನು ಸಾಮಾನ್ಯವಾಗಿ ಏನಿಂದ ಸೂಚಿಸ್ತೀವಿ. A is equals to P+5 ಅಂತ ಅಂದರೆ ಸಮ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್. ಓಕೆ, ದೆನ್ ವೇರ್ ಇಲ್ಲಿ ಏನು? ಎ ಅಂತ ಅಂದರೆ ಏನು? ವಾಟ್ ಇಟ್ ಇಂಡಿಕೇಟ್ಸ್? ಎ ಇಸ್ ದ ಅಮೌಂಟ್. ಪಿ ಈಸ್ ಪ್ರಿನ್ಸಿಪಲ್ ಅಂದರೆ ಅಸಲು ಕನ್ನಡದಲ್ಲಿ. ಐ ಅಂದರೆ ಇಂಟ್ರೆಸ್ಟ್ ಬಡ್ಡಿ. ಈಗ ಸೂತ್ರ ಮಾಡೋಣ ನಾವು. ಏನು ಫಾರ್ಮುಲಾ ಫಾರ್ ಸಿಂಪಲ್ ಇಂಟ್ರೆಸ್ಟ್? ಸರಳ ಬಡ್ಡಿಯನ್ನು ಕಂಡುಹಿಡಿತಕ್ಕಂತಹ ಸೂತ್ರವನ್ನು ನೋಡೋಣ. ಇದು ವೆಲ್ ನೌನ್, ಎಲ್ಲ ಕಡೆ ಗೊತ್ತಿದ್ರೆ. ಸೂತ್ರ ಏನು ಅಂತ ಅಂದರೆ ಸಿಂಪಲ್ ಇಂಟ್ರೆಸ್ಟ್, SI ಮೀನ್ಸ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು P ಇಂಟು T ಇಂಟು R ಡಿವೈಡೆಡ್ ಬೈ 100. PTR ಡಿವೈಡೆಡ್ ಬೈ 100. ಇಲ್ಲಿ
ಎಸ್ ಐ ಅಂತ ಅಂದರೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ. ಇದು ರುಪೀಸಲ್ಲಿರುತ್ತೆ ಯಾವಾಗಲೂ. ಓಕೆ. ದೆನ್ ಪಿ ಪ್ರಿನ್ಸಿಪಲ್, ಅಸಲು ಅಂತ ಕರಿತೀವಲ್ಲ, ಇದು ಕೂಡ ಸ್ಟಾರ್ಟಿಂಗ್ ಇಸ್ಕೊಳ್ತೀವಲ್ಲ ನಾವು, ಅದು ಕೂಡ ರುಪೀಸಲ್ಲಿರುತ್ತೆ. ದೆನ್ ಟಿ ಟೈಮ್, ಸಮಯನ ನಾವು ಇಯರ್ಸಲ್ಲಿ ಲೆಕ್ಕ ಹಾಕ್ತೀವಿ, ಇನ್ ಇಯರ್ಸಲ್ಲಿ ಇರುತ್ತೆ. ಮತ್ತು ಆರ್ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ. ಎಷ್ಟು ಪರ್ಸೆಂಟು? 1%, 2% ಬಡ್ಡಿ, 3% ಬಡ್ಡಿ. ಬ್ಯಾಂಕಲ್ಲಿ ಕೇಳಿರ್ಬೋದು, ಕೃಷಿ ಸಾಲ 4% ಬಡ್ಡಿ, 7% ಬಡ್ಡಿ ಅಂತ ಹಾಕಿರ್ತಾರೆ. ಅದು ಬಡ್ಡಿಯ ದರ, ರೇಟ್ ಆಫ್ ಇಂಟ್ರೆಸ್ಟ್. ಒಂದು ಪ್ರಾಬ್ಲಮನ್ನು ನೋಡೋಣ ನಾವು ಇದ್ರ ಮೇಲೆ, ಅಂದರೆ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಮೇಲೆ, PTR ಡಿವೈಡೆಡ್ ಬೈ 100. ಫೈಂಡ್ ಅಟ್ ವಾಟ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಪರ್ ಆನಮ್ ವಿಲ್ ಬಿ ₹5,000 ಅಮೌಂಟ್ ಟು ₹6,050 ಇನ್ 3 years. 3 ವರ್ಷಕ್ಕೆ ₹5,000 ವಿಲ್ ಬಿ ₹6,050. 3 ವರ್ಷದಲ್ಲಿ ₹5,000 ಮೊತ್ತವು ₹6,050 ಆಗುತ್ತದೆ. ಆದರೆ ಅದರ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಈ 5,000 ಇದ್ದಿದ್ದು 6,050 ಆಗೋದು ಎಷ್ಟು ದಿನಗಳಲ್ಲಿ? 3 ವರ್ಷಗಳಲ್ಲಿ. 3 ವರ್ಷಕ್ಕಷ್ಟ ಆದರೆ 1 ವರ್ಷಕ್ಕೆ ಎಷ್ಟು % ಬಡ್ಡಿ ಅಂತಂದೇಳಿ ಕಂಡುಹಿಡಿಯೋಣ. ಸೊಲ್ಯೂಷನ್, ಪರಿಹಾರ. ಅವ್ರು ಕೊಟ್ಟಿರೋದೇನು? ಎ ಮೊತ್ತ, ಇಟ್ಸ್ ಎ ಸಮ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಸೇರಿ ನಮಗೆ ಬಂದಿರೋದಿಲ್ಲ 6,050. ಓಕೆ. ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಪ್ರಿನ್ಸಿಪಲ್ ಗೊತ್ತಿದೆ 5,000. ಅದಕ್ಕೆ ಎಷ್ಟೋ ಒಂದು ಇಂಟ್ರೆಸ್ಟ್ನ ಸೇರಿದ್ರೆ 6,050 ಬರುತ್ತೆ. ಹಾಗಾಗಿ ಮೊತ್ತ ಎ ಈಸ್ ಈಕ್ವಲ್ಸ್ ಟು 6,050. ಪಿ ಅಸಲು. ಯಾಕೆ ಸರ್ ಈ 5,000ನೇ ತಗೊಂಡ್ರಿ, ನಿಮಗೆ ಇಷ್ಟನಾ? ಪಿ ಇದನ್ನು ತೊಗೋಬೋದಿತ್ತಲ್ಲ 6,050, ಯಾಕೆ ಪಿ ಅಂತ ಅಸಲು ಇದನ್ನೇ ತಗೊಂಡ್ರಿ ಅಂತ ಅಂದರೆ, ಅವರು ಹೇಳ್ತಾ ಇರೋದು 5,000 ಇದ್ದಿದ್ದು 6,050 ಆಗುತ್ತೆ 3 ವರ್ಷಗಳಲ್ಲಿ ಅಲ್ವಾ. ಹಾಗಾದರೆ ಸ್ಟಾರ್ಟಿಂಗ್ ಕೊಟ್ಟಿದ್ದು ಯಾವುದು? 5,000. ದಿಸ್ ಈಸ್ ಪ್ರಿನ್ಸಿಪಲ್, ಇಟ್ ಈಸ್ ಎ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಪಿ ಅಂತಕ್ಕಂಥದ್ದು ಸ್ಟಾರ್ಟಿಂಗು ಕೊಡ್ತಾ ಇರೋದು, ಹಾಗಾಗಿ ಇದು ಅಸಲಾಗುತ್ತೆ. ಇದು ಟೋಟಲ್ ಫೈನಲ್, ಇದು ಕೊನೆಗೆ ಕೊಡ್ತಕ್ಕಂಥದ್ದು ಅದು, ಹಾಗಾಗಿ ಅದು ಮೊತ್ತ. ಮತ್ತು ಟಿ ಸಮಯ, ಎಷ್ಟು ದಿನಕ್ಕೆ? ಇದು 3 ವರ್ಷಕ್ಕೆ ಸಮಯ. ಅದು ನಾವು ಇಂಟ್ರೆಸ್ಟನ್ನು ಕಂಡುಹಿಡಿಬೇಕು. ಬಡ್ಡಿ ಎಷ್ಟು ಅಂತ ಏನು ಸಿಂಪಲ್, ಬಡ್ಡಿ ಒಟ್ಟು ಮೊತ್ತದಲ್ಲಿ ಅಸಲನ್ನು ಕಡಿದ್ರೆ ನಮಗೆ ಬಡ್ಡಿ ಬರ್ತದೆ ಅಷ್ಟೇ. ಗಿವ್ಸ್ ₹1,050, 1,050 ಬರುತ್ತೆ. ದೇರ್ ಫಾರ್ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ ಎಷ್ಟು? ಹಂಗಾದ್ರೆ ಎಷ್ಟು % ಕೊಟ್ಟ ಅವರು ಅಂತಂದೇಳಿ ನಾವು ಕಂಡುಹಿಡಿಯೋಣ. ಈಗ ನಿಮ್ಮೆಲ್ಲರಿಗೂ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಗೊತ್ತು, ಏನು? PTR ಡಿವೈಡೆಡ್ ಬೈ 100 ಎಲ್ರಿಗೂ ಗೊತ್ತು ಅಲ್ವಾ. ನಾವು PTR ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕಂದ್ರೆ ಸರಳ ಬಡ್ಡಿ ಕಂಡುಹಿಡಬೇಕಾಗಿದೆಯಾ? ಅಲ್ಲ, ನಾವು ಕಂಡುಹಿಡಬೇಕಾಗಿರೋದು ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರವನ್ನು ನಾವು ಕಂಡುಹಿಡಿಬೇಕು. ಬಡ್ಡಿಯ ದರ ಕಂಡುಹಿಡಿಬೇಕಂತಂದರೆ RHS ಅಲ್ಲಿರೋದನ್ನೆಲ್ಲ LHS ಬರ್ಕೊಳ್ಳಿ, LHS ಅಲ್ಲಿರೋದನ್ನೆಲ್ಲ RHS ಬರ್ಕೊಳ್ಳಿ, ಏನಾಗುತ್ತೆ? ಓಕೆ. ನಮಗೆ ಬೇಕಿರೋದೇನೋ ಇವ್ರು ಮಾತ್ರ, ಇವರೆಲ್ಲ ಬೇರೆ ಎಕ್ಸ್ಟ್ರಾ ಪ್ಲೇಯರ್ಸು ಆಚೆಗೆ ಓಡಿಸಿ. ಯಾರ ಕಡೆಗೆ? ಸಿಂಪಲ್ ಇಂಟ್ರೆಸ್ಟ್ ಕಡೆಗೆ ಓಡಿಸಿ. ಹೆಂಗೆ ಓಡಿಸೋದು ನೋಡಿ, R ಈಸ್ ಈಕ್ವಲ್ಸ್ ಟು ಸಿಂಪಲ್ ಇಂಟ್ರೆಸ್ಟ್. ನೋಡಿ, ಇಲ್ಲಿ ಕೆಳಗಡೆ ಇರೋರು ಆ ಕಡೆ ಪಕ್ಕದ ಮನೆಗೆ ಹೋದರೆ ಮೇಲ್ಗಡೆಗೆ ಬರ್ತಾರೆ, ಇಂಟು 100 ಡಿವೈಡೆಡ್ ಬೈ, ಇಲ್ಲಿ ಮೇಲ್ಗಡೆ ಇದ್ದಾರೆ ಪಕ್ಕದ ಮನೆಗೆ ಕಳ್ಸೋಣ, ಕೆಳಗಡೆಗೆ ಬರ್ತಾರೆ, P ಇಂಟು T. ಗೊತ್ತಾಯ್ತಾ? ಹಾಗಾದರೆ ಬಡ್ಡಿಯ ದರ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು ಟೈಮ್. ಇದು ಫಾರ್ಮುಲಾ ನೋಡಿ. ಈಗ ರೇಟ್ ಆಫ್ ಇಂಟ್ರೆಸ್ಟ್ R ಈಸ್ ಈಕ್ವಲ್ಸ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು T. R ಈಸ್ ಈಕ್ವಲ್ಸ್ ಟು SI ₹1,050 ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ 1,050 ಇಂಟು 100 ಡಿವೈಡೆಡ್ ಬೈ P ಇಂಟು T. P ಅಂದರೆ ಅಸಲು, ಪ್ರಿನ್ಸಿಪಲ್ ಎಷ್ಟಿದೆ? ₹5,000 ಇಂಟು ಟೈಮ್ 3 years ಅಲ್ವಾ, 3 ಅಂತ ಬರ್ಕೊಳ್ಳಿ. ನೋಡಿ ಇಲ್ಲಿ, ಓಕೆ, ಇಲ್ಲಿ 3 0 ಇದೆ, ಇಲ್ಲಿ 2 0, ಇಲ್ಲಿ 1 0, ಟೋಟಲ್ ಇಲ್ಲಿ 3 0, ಇಲ್ಲಿ 3 0 ಕ್ಯಾನ್ಸಲ್ ಮಾಡಿದ್ವಿ. ಇನ್ನು ಉಳಿದಿರೋದೇನು ನಮಗೆ? 105 ಡಿವೈಡೆಡ್ ಬೈ 5 3 is 15 ಇಷ್ಟೇ. 105 ಡಿವೈಡೆಡ್ ಬೈ 15 ಉಳಿತು. ದೆನ್ 15 1s 15 7s 105. ಸೊ ಈಗ 7%. ಹಾಗಾದರೆ ಎಷ್ಟು % ಇಂಟ್ರೆಸ್ಟ್ ಕೊಟ್ಟರು ಅವರು? 7% ಇಂಟ್ರೆಸ್ಟ್ಗೆ ಕೊಟ್ಟರು. ಮುಂದೆ ನೋಡೋಣ. ಎಕ್ಸಾಂಪಲ್ 3.2. ಔಟ್ ಆಫ್ 70,000 ₹70,000 ಟು ಇನ್ವೆಸ್ಟ್ ಫಾರ್ 1 year.
ಎನ್ ಮ್ಯಾನ್ ಇನ್ವೆಸ್ಟ್ ₹30,000 at 4% and ₹20,000 at 3%. ಓಕೆ, ಪರ್ ಆನಮ್ ಅದು ಒಂದು ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಆಗಿರ್ತದೆ. ಅದು 4% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್. ಅಟ್ ವಾಟ್ ರೇಟ್ ಪರ್ಸೆಂಟ್ ಶುಡ್ he lend the remaining money so that he gets 5% interest on the total amount he has? Okay, a man decided to give ₹70,000. He has invested to 70,000. He has not invested directly to 70,000. He split it into 3 parts. First part is 30,000, second part is 20,000, and third part we don't know, means remaining. Okay, 30,000 is for 4%, 20,000 is for 3%. Then at what rate of percent he should lend the remaining money? Means remaining money means 30 plus 20 50, 70 minus 50 20,000 anna, so that he gets 5% interest on the total amount he has. ಈ 70,000ಗೆ 5% ಇಂಟ್ರೆಸ್ಟ್ ಬರಬೇಕು ಟೋಟಲ್ ಆಗಿ. ಹಾಗೆ ಇನ್ವೆಸ್ಟ್ ಮಾಡಬೇಕಂದ್ರೆ ಫಸ್ಟ್ ಆಲ್ರೆಡಿ ಅವನು 30,000 4%, 20,000 3% ಅಂತ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾನೆ. ಇನ್ನು ಉಳಿದಿರೋದನ್ನ ಎಷ್ಟು ಪರ್ಸೆಂಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಈ ಟೋಟಲ್ ಅಮೌಂಟ್ಗೆ 5% ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಒಂದು ವರ್ಷದವರೆಗೆ ಹೂಡಿಕೆ ಮಾಡಲು ₹70,000ದಲ್ಲಿ ₹30,000 ಅನ್ನೋ 4%ಗೆ, 20,000 ಅನ್ನೋ 3%ಗೆ 3% ಸರಳ ಬಡ್ಡಿಗೆ ಹೂಡಿಕೆ ಮಾಡಿದ್ದಾರೆ. ಹಾಗಾದರೆ ತನ್ನ ಒಟ್ಟು ಮೊತ್ತ ಎಷ್ಟು? ₹70,000. ಒಟ್ಟು ಮೊತ್ತಕ್ಕೆ 5% ಬಡ್ಡಿಯನ್ನು ಪಡೆಯಲು ಯಾವ ದರದಲ್ಲಿ ಅವನು ಉಳಿದ ಹಣವನ್ನು ಸಾಲವಾಗಿ ನೀಡಬೇಕು? ಫಸ್ಟ್ ಸೊಲ್ಯೂಷನ್, ಇಂಟ್ರೆಸ್ಟ್ ಆನ್ ಟೋಟಲ್ ಅಮೌಂಟ್ ₹70,000 at 5% ಫಾರ್ 1 year. ಎಷ್ಟು? PTR ಡಿವೈಡೆಡ್ ಬೈ 100 ಸಿಂಪಲ್ ಇಂಟ್ರೆಸ್ಟ್ ಸೂತ್ರ. ನಮಗೆ ಸಿಂಪಲ್ ಇಂಟ್ರೆಸ್ಟೇ ಬೇಕಿರೋದು. ಹಾಗಾಗಿ ₹70,000 P ಅಂದರೆ ಪ್ರಿನ್ಸಿಪಲ್ ಎಷ್ಟು? 70,000 ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಇಂಟು 1 T ಟೈಮ್ 1 ವರ್ಷ, ಹಾಗಾಗಿ 1 ಇಂಟು 5 ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 5%, 5 ಡಿವೈಡೆಡ್ ಬೈ 100. ನೋಡಿ, ದಿಸ್ 2 0 and this 2 0 ವಿಲ್ ಗೆಟ್ ಕ್ಯಾನ್ಸಲ್. ಉಳಿದಿರೋದು ಎಷ್ಟು? 5 7s 35, ದೆನ್ 2 zeros ಆ್ಯಸ್ ಇಟ್ ಈಸ್ 3,500. ಈಗ ನಾವೇನು ಮಾಡೋಣ? 30,000ಕ್ಕೆ ಎಷ್ಟು ಬರ್ತದೆ ಬಡ್ಡಿ, 20,000ಕ್ಕೆ ಎಷ್ಟು ಬರುತ್ತೆ ಬಡ್ಡಿ ಅಂತ ಕಂಡುಹಿಡ್ಕೊಳ್ಳೋಣ. ಇಂಟ್ರೆಸ್ಟ್ ಆನ್ ₹30,000 at 4% ಫಾರ್ 1 year. ಒಂದು ವರ್ಷಕ್ಕೆ 30,000ಕ್ಕೆ 4% ಅಂದರೆ ಎಷ್ಟು ಬಡ್ಡಿ ಆಗ್ತದೆ? ಇಸ್ ಈಕ್ವಲ್ಸ್ ಟು PTR ಡಿವೈಡೆಡ್ ಬೈ 100 ಆ್ಯಸ್ ಇಟ್ ಈಸ್. P is 30,000 ಇಂಟು 1 year 1 ಇಂಟು ರೇಟ್ 4% ಡಿವೈಡೆಡ್ ಬೈ 100. ನೋಡಿ, ದಟ್ 2 0 and that 2 0 ಕ್ಯಾನ್ಸಲ್. ವಿ ಗೆಟ್ 4 3s 12, 2 zeros ಆ್ಯಸ್ ಮೀನ್ಸ್ 1,200 ಹಾಗೆ ಇರುತ್ತೆ. ಮತ್ತು ಥರ್ಡ್ ಒನ್, ಇಂಟ್ರೆಸ್ಟ್ ಆನ್ ₹20,000 ಅಟ್ ದಿ ರೇಟ್ ಆಫ್ 3% ಫಾರ್ 1 year. 3% ಒಂದು ವರ್ಷಕ್ಕಾಗುತ್ತೆ. 20,000 ರೂಗೆ ಒಂದು ವರ್ಷಕ್ಕೆ 3% ದರದಲ್ಲಿ ಬಡ್ಡಿ ಎಷ್ಟಾಗ್ತದೆ ನೋಡೋಣ. ನೋಡಿ, ಆ 2 0 ಆ 2 0 ಕ್ಯಾನ್ಸಲ್. ಉಳಿದಿರೋದು 3 2s 6, 2 zeros 600, 3 2s 6, 2 zeros ಆ್ಯಸ್ ಇಟ್ ಮೀನ್ಸ್ ₹600. ಹಂಗಾದರೆ 30,000ಕ್ಕೆ 1,200 ಬರ್ತದೆ, 20,000ಕ್ಕೆ ₹600 ಬರ್ತದೆ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ರಿಮೈನಿಂಗ್ ₹20,000 ಫಾರ್ 1 year. ಅಂದರೆ 70,000ನ 3 ಭಾಗ ಮಾಡ್ಕೊಂಡ. ಹೆಂಗೆ? 30,000 ಒಂದು ಮೊದಲನೇ ಭಾಗ, ಓಕೆ, ಎರಡನೇ ಭಾಗ 20,000, ಓಕೆ. ಎಷ್ಟಾಯಿತು? 30,000 ಪ್ಲಸ್ 20,000 50,000 ಆಯಿತು. ನಮಗೆ ಟೋಟಲ್ ಇರೋದೆಷ್ಟು? 70,000. ಆ 70,000ದಲ್ಲಿ 50 ಹೋದರೆ ಇನ್ನು ಉಳಿಯೋದೆಷ್ಟು? 20,000. ಆ 20,000ನ ಎಷ್ಟು ರೂಪಾಯಿಗೆ ಇನ್ವೆಸ್ಟ್ ಮಾಡ್ತಾನೆ ಅಂತ ನೋಡಬೇಕು. ಎಷ್ಟು ಪರ್ಸೆಂಟೇಜ್ಗೆ ಇನ್ವೆಸ್ಟ್ ಮಾಡ್ತಾನೆ ಅಂತ ನೋಡೋಣ. ಅದಕ್ಕೆ ಬಡ್ಡಿ, ಇಂಟ್ರೆಸ್ಟ್ ಆನ್ ಟೋಟಲ್ ಅಮೌಂಟ್ 70,000 ನಾವು ಆಲ್ರೆಡಿ ಹಿಂದೆ ಫೈಂಡ್ ಔಟ್ ಮಾಡಿದ್ವಿ. 70,000ಕ್ಕೆ ಎಷ್ಟು ಬಡ್ಡಿ ಬರ್ತದೆ ಅಂತ ಎಷ್ಟು ಬಂದಿದೆ? ₹3,400 ಮೈನಸ್ ಈ ಟೋಟಲಲ್ಲಿ ಇದ್ರದ್ದು ಬಡ್ಡಿ ಮತ್ತು ಇದ್ರ ಬಡ್ಡಿನ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದೆ. ಇಂಟ್ರೆಸ್ಟ್ ಆನ್ ₹30,000 ಎಷ್ಟು? 30,000ಗೆ ಇಂಟ್ರೆಸ್ಟ್ ಬಂದಿದ್ದು ₹1,200. ನೋಡಿ, ಮೈನಸ್ 1,200. ಮತ್ತೆ ಅಗೈನ್ ಮೈನಸ್ ಇಂಟ್ರೆಸ್ಟ್ ಆನ್ ₹20,000. 20,000ಕ್ಕೆ ಎಷ್ಟು ಬಡ್ಡಿ? 600 ಬಂದಿತ್ತಲ್ವಾ, ಮೈನಸ್ 600. ಈಗ ಈ 3,500ಅಲ್ಲಿ ಮೈನಸ್ 1,200 ದೆನ್ ಮೈನಸ್ 600 ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ ₹1,700 ಬರ್ತದೆ.
ಓಕೆ. ಈಗ ಇದು 1700 ಅಂತಕ್ಕಂಥದ್ದು ರಿಮೈನಿಂಗ್ ಅಮೌಂಟ್ ಅಂದರೆ 20,000ಗೆ ಬಡ್ಡಿ. ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರವನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ. ₹1700 ಸರಳ ಬಡ್ಡಿಗೆ ಬಡ್ಡಿ ದರ ಎಷ್ಟು? 1700 ಬಡ್ಡಿ ಬಂದಿದೆ, ಅದಕ್ಕೆ ಎಷ್ಟು ರೇಟ್ ಇತ್ತು ಅಂತಂದೇಳಿ ಫೈಂಡ್ ಔಟ್ ಮಾಡಿ. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ P ಇಂಟು T ಬರ್ತದೆ. ನಮ್ಗೆ ಇದೆಲ್ಲ ಗೊತ್ತಿದೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? ₹1700 ಇಂಟು 100 ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ P 20,000 ಪ್ರಿನ್ಸಿಪಲ್ ಇಂಟು ಟೈಮ್ 1 ಇಯರ್ಗೆ. ನೋಡಿ ಇಲ್ಲಿ 4 0, 2 2 4 ಮತ್ತು ಕೆಳಗಡೆ 4 ಕ್ಯಾನ್ಸಲ್ ಆಗುತ್ತೆ. ಮತ್ತು ಉಳಿಯೋದು ಎಷ್ಟು? 17 ಡಿವೈಡೆಡ್ ಬೈ 2 ಉಳಿತದೆ. ಇಲ್ಲಿಂದ 17 ಡಿವೈಡೆಡ್ ಬೈ 2 ಮಾಡಿದ್ರೆ 8.5% ಬರುತ್ತದೆ. ಹಾಗಾದರೆ ಉಳಿದಿರತಕ್ಕಂತಹ ಹಣವನ್ನು ದ ರಿಮೈನಿಂಗ್ ಅಮೌಂಟ್ ಶುಡ್ ಬಿ ಇನ್ವೆಸ್ಟೆಡ್ ಅಟ್ ದಿ ರೇಟ್ ಆಫ್ 8.5% ಪರ್ ಆನಮ್. ಈಗ ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ. ಬಡ್ಡಿ ಆಯಿತು, ಸರಳ ಬಡ್ಡಿ ಅಂದರೆ ಬಡ್ಡಿ ಸರಳ ಬಡ್ಡಿ ಎರಡು ಒಂದೇ. ಸರಳ ಬಡ್ಡಿ ಆಗೋಯ್ತು. ಚಕ್ರ ಬಡ್ಡಿ ಅಂದರೆ ಏನು ಸರ್, ಇದು ಚಕ್ರದ ಮೇಲೆ ಇಟ್ಟು ಕೊಡ್ತಾರಾ ಬಡ್ಡಿನ? ಅಲ್ಲ. ನೋಡಿ ಇಲ್ಲಿ ಏನು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಅಂದರೆ, ಇಫ್ ದ ಇಂಟ್ರೆಸ್ಟ್ ಈಸ್ ಡ್ಯೂ ಮೀನ್ಸ್ ನಾಟ್ ಪೇಯ್ಡ್, ದ ಸಿಂಪಲ್ ಇಂಟ್ರೆಸ್ಟ್ ಈಸ್ ಡ್ಯೂ ನಾಟ್ ಪೇಯ್ಡ್ ಆಫ್ಟರ್ ದ ಡಿಸೈಡೆಡ್ ಟೈಮ್ ಪೀರಿಯಡ್, then it becomes a part of principal. It becomes a part of principal and it is added to principal for the next time period. Okay, and the interest is calculated for the next time by for that new principal. Okay, interest is calculated in this way is called compound interest. ಅಂದರೆ ಒಂದು ವೇಳೆ ನಿರ್ಧರಿಸಿದ ಅವಧಿಯ ನಂತರ ಬಡ್ಡಿ ಬಾಕಿ ಇದ್ದರೆ, ಪಾವತಿಸಲಾಗಿಲ್ಲ ಅಂತ ಇದ್ದರೆ, ಅದು ಮುಂದಿನ ಅವಧಿಯ ಅಸಲಿನ ಒಂದು ಭಾಗವಾಗುತ್ತದೆ ಮತ್ತು ಮುಂದಿನ ಅವಧಿಯ ಅಸಲಿಗೆ ಸೇರಿಸಲಾಗುತ್ತದೆ. ಮತ್ತು ಈ ಹೊಸ ಅಸಲಿನ ಮೇಲೆ ಬಡ್ಡಿಯನ್ನು ಮುಂದಿನ ಅವಧಿಗೆ ಲೆಕ್ಕ ಹಾಕಲಾಗುತ್ತದೆ. ಈ ಬಡ್ಡಿಯನ್ನು ಚಕ್ರ ಬಡ್ಡಿ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣ, ಒಂದು ಪ್ರಾಬ್ಲಮ್ಮು. Find the compound interest on a sum of ₹2,000 for 2 years when interest is compounded annually at 10% per annum. ಸೊಲ್ಯೂಷನ್. ಇಲ್ಲಿ ಅಸಲು ಎಷ್ಟು? ₹2,000 ಇಸ್ಕೊಂಡಿದ್ದಾರೆ. ಓಕೆನಾ. ರೇಟ್ ಬಡ್ಡಿಯ ದರ ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10% ಇದೆ. ನಮಗೇನು ಫೈಂಡ್ ಔಟ್ ಮಾಡಬೇಕು? ಇಂಟ್ರೆಸ್ಟ್ ಫಾರ್ ದಿ ಫಸ್ಟ್ ಕನ್ವರ್ಷನ್ ಟೈಮ್ ಪೀರಿಯಡ್. ಮೊದಲ ಪರಿವರ್ತನಾ ಅವಧಿಗೆ ಬಡ್ಡಿ ಅಂದರೆ 1 ವರ್ಷಕ್ಕೆ ಎಷ್ಟು ಬಡ್ಡಿ ಬರ್ತದೆ ಅಂತ ಕಂಡುಹಿಡಿಬೇಕು. ಸಿಂಪಲ್. ಇದಕ್ಕೆ ಸೂತ್ರ PTR ಡಿವೈಡೆಡ್ ಬೈ 100. ಎಸ್ ಈಸ್ ಈಕ್ವಸ್ ಟು ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಈಸ್ ಈಕ್ವಸ್ ಟು PTR ಡಿವೈಡೆಡ್ ಬೈ 100 ಈಸ್ ಈಕ್ವಸ್ ಟು P 2,000 ಇಂಟು ಟೈಮ್ 1 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 10% ಡಿವೈಡೆಡ್ ಬೈ 100. ನೋಡಿ ಇಲ್ಲಿ ದಟ್ 2 0 and that 2 0 will cancel. Then 1 into 2 here 1 0 and here 1 0, 2 zeros, ₹200. ಇದು 1 ವರ್ಷಕ್ಕೆ 2,000ಕ್ಕೆ 10% ಅಂತೆ ಬಡ್ಡಿ ಆಗ್ತದೆ. ₹200 ಅಂತಕ್ಕಂಥದ್ದು ಅದು ಬಡ್ಡಿ, ಮೊದಲನೇ ವರ್ಷದ ಬಡ್ಡಿ. ಈಗ ಈ ಮೊದಲನೇ ವರ್ಷದ ಬಡ್ಡಿ ಅವನು ಕೊಟ್ಟಿಲ್ಲ, ಹಾಗೆ ಇಟ್ಕೊಂಡಿದ್ದಾನೆ. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಏನಾಗ್ತದೆ ನೋಡೋಣ. ಪ್ರಿನ್ಸಿಪಲ್ ಫಾರ್ ದ ಸೆಕೆಂಡ್ ಇಯರ್, ಅವನು ಬಡ್ಡಿ ಕೊಟ್ಟಿಲ್ಲ, ಹಾಗೆ ಉಳಿಸ್ಕೊಂಡಿದ್ದಾನೆ. ಹಾಗಾದರೆ ಪ್ರಿನ್ಸಿಪಲ್ ಅಂದರೆ 2ನೇ ವರ್ಷಕ್ಕೆ ಅಸಲು ಎಷ್ಟಾಗ್ತದೆ? ಮೊದಲನೇ ವರ್ಷ ಅಸಲು ಎಷ್ಟಾಗಿತ್ತು? 2,000. ಅದಕ್ಕೆ ಬಡ್ಡಿ ಎಷ್ಟು ಬಂದಿತ್ತು? ₹200. ಈ ಎರಡನ್ನೂ ಸೇರಿ ಮೊದಲನೇ ವರ್ಷದ ಅಸಲಾಗುತ್ತೆ. ನೋಡಿ, ಮೊದಲನೇ ವರ್ಷದ ಅಸಲು ಯಾವ, 2ನೇ ವರ್ಷದ ಅಸಲು ಯಾವುದು? ₹2,200 ಅಂತಕ್ಕಂಥದ್ದು. ಇಂಟ್ರೆಸ್ಟ್ ಫಾರ್ ಸೆಕೆಂಡ್ ಟೈಮ್ ಪೀರಿಯಡ್, 2ನೇ ವರ್ಷದ ಅವಧಿಗೆ ಬಡ್ಡಿ. 2ನೇ ವರ್ಷಕ್ಕೆ ಬಡ್ಡಿ ಲೆಕ್ಕ ಹಾಕಬೇಕಾದ್ರೆ ಹೆಂಗೆ ಮಾಡಬೇಕು? 2,200 ಇದು P ಇಂಟು ಟೈಮ್ 1 ವರ್ಷಕ್ಕೆ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 10 ಡಿವೈಡೆಡ್ ಬೈ 100. ನೋಡಿ ಇಲ್ಲಿ ₹220 ಆಗುತ್ತೆ. ಅಮೌಂಟ್ ಪೇಯಬಲ್ ಅಟ್ ದಿ ಎಂಡ್ ಆಫ್ 2 years, 2 ವರ್ಷ ಆದಮೇಲೆ ಎಷ್ಟು ಕೊಡಬೇಕು ಅಂತ ಅಂದರೆ, ಮೊದಲನೇ ವರ್ಷದ್ದು 2,200, 2ನೇ ವರ್ಷದ್ದು ₹220 ಬಡ್ಡಿ, ಎಲ್ಲ ಸೇರಿ ₹2,420 ಅವನು 2ನೇ ವರ್ಷದ ಕೊನೆಯಲ್ಲಿ ಕೊಡಬೇಕಾಗುತ್ತೆ. ಇದು ಒಟ್ಟು ಪಾವತಿಸಬೇಕಾದ ಒಟ್ಟು ಮೊತ್ತ. ಹಾಗಾದರೆ ಟೋಟಲ್ ಇಂಟ್ರೆಸ್ಟ್ ಪೇಯ್ಡ್ ಅಟ್ ದಿ ಎಂಡ್ ಆಫ್ 2 years
ಅದು ಟೋಟಲ್ ಕೊಡಬೇಕಾಗಿರೋದು. ಹಂಗಾದ್ರೆ ಇಂಟ್ರೆಸ್ಟ್ ಬಡ್ಡಿಯ ದರ ಅಲ್ಲ, ಬಡ್ಡಿ ಎಷ್ಟು ಅಂತ ಕಂಡುಹಿಡಿಬೇಕು. ಟೋಟಲ್ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಟೋಟಲ್ ಇಸ್ಕೊಂಡಿದ್ರು, ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದು ನಾನು? 2420 ರೂಪಾಯಿ ಕೊಟ್ಟೆ. ಸ್ಟಾರ್ಟಿಂಗ್ ಪ್ರಿನ್ಸಿಪಲ್ ಎಷ್ಟು ಇಸ್ಕೊಂಡಿದ್ದೆ? 2000 ಇಸ್ಕೊಂಡಿದ್ದೆ. ಹಾಗಾದರೆ ಟೋಟಲ್ 2 ವರ್ಷಕ್ಕೆ ಸೇರಿ ಎಷ್ಟು ಕೊಟ್ಟೆ? ₹420 ರೂಪಾಯಿ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ ಎಷ್ಟು ಅಲ್ಲಿಗೆ? ₹420. ನೋಟ್, thus for calculating compound interest, the interest due after every conversion period is added to the principal and then interest is calculated for ನೆಕ್ಸ್ಟ್ ಪೀರಿಯಡ್. ಮುಂದಿನ ವರ್ಷಕ್ಕೆ ನಾವು ಲೆಕ್ಕ ಹಾಕ್ತೀವಿ ನೋಡಿ. ಹೀಗಾಗಿ ಚಕ್ರ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಲು ಪ್ರತಿ ಪರಿವರ್ತನೆಯ ಅವಧಿಯ ನಂತರದ ಬಡ್ಡಿಯನ್ನು ಅಸಲಿಗೆ ಸೇರಿಸಲಾಗುತ್ತೆ. ಮುಂದಿನ ಅವಧಿಗೆ ಬಡ್ಡಿಯನ್ನು ಲೆಕ್ಕ ಹಾಕ್ತಾರೆ. ಅಸಲಿಗೆ ಬಡ್ಡಿಯನ್ನು 1ನೇ ವರ್ಷದ ಬಡ್ಡಿನ ಸೇರಿ 2ನೇ ವರ್ಷಕ್ಕೆ ಅಸಲು ಮತ್ತು ಬಡ್ಡಿ ಇರ್ತದೆ 1ನೇ ವರ್ಷದ, ಅದನ್ನು ಅಸಲಾಗಿ ತಗೊಂಡು ಅದಕ್ಕೆ ಬಡ್ಡಿಯನ್ನು ಲೆಕ್ಕ ಹಾಕ್ತಾರೆ. ಇದು ಚಕ್ರ ಬಡ್ಡಿದು. ಈಗ ಫಾರ್ಮುಲಾ ನೋಡೋಣ. ನಾನು ಹೇಳಿದೆ ಆಗಲೇ, ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಇಸ್ಕೊಂಡು ಮೊತ್ತ, ಟೋಟಲ್ ಮೊತ್ತದಲ್ಲಿ ಅಸಲನ್ನು ಕಳೆದ್ರೆ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಸರಳ ಚಕ್ರ ಬಡ್ಡಿ ಬರುತ್ತೆ ಅಂತ ಹೇಳಿದ್ದೆ. CI ಅಂತ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ ಈಸ್ ಈಕ್ವಲ್ಸ್ ಟು ನಾನು P × 1 + R/100 ಅಂತ ಬರ್ಕೊಂಡಿದ್ದೀನಿ. ಅಂದರೆ ಅದು ಅಮೌಂಟ್, ಮೊತ್ತಕ್ಕೆ ಸೂತ್ರ ಅದು, ಇದು ಗೊತ್ತಿರಲಿ. P × 1 + R/100 ಇದು ಮೊತ್ತಕ್ಕೆ ಸೂತ್ರ. ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಮೊತ್ತದ ಹತ್ರ ಹಾಕ್ಕೊಂಡಿದ್ದೀನಿ, ಅದನ್ನು P ಇಲ್ಲಿರೋದನ್ನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. P × 1 + R/100 ಮೈನಸ್ ಪ್ರಿನ್ಸಿಪಲನ್ನು P ಅಂತ ಬರ್ಕೊಂಡಿದ್ದೀನಿ ನಾನು. Pನ ಕಾಮನ್ ತಗೊಳ್ಳೋಣ ನೋಡಿ. CI ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಚಕ್ರ ಬಡ್ಡಿ ಈಸ್ ಈಕ್ವಲ್ಸ್ ಟು P ಹಾಗೆ ಬರ್ಕೊಂಡಿದ್ದೀನಿ, ಕಾಮನ್ ತಕ್ಕೊಂಡಿದ್ದೀನಿ. ಇಲ್ಲೂ ಇದೆ ಮತ್ತು ಇಲ್ಲಿ ಇದೆ. ಕಾಮನ್ ತಕ್ಕೊಂಡು 1 + ಉಳಿದಿರೋದು P ಬಿಟ್ಟು ಉಳಿದಿರೋದು 1 + R/100 1 + R/100 ಅದು ಉಳಿದಿದೆ, ಅದನ್ನು ಬರ್ಕೊಂಡಿದ್ದೀನಿ. ಮೈನಸ್ ನಾವಿಲ್ಲಿ ಏನಿದೆ ಅಂತ ಹೇಳಿದೆ? P ಇದೆ ಅಂತ. ಏನೂ ಇಲ್ಲ ಅಂದರೆ ಅಲ್ಲಿ P ಜೊತೆಗೆ × 1ರಿಂದ ಗುಣಿಸಿರ್ತಾರೆ ಅಂತ. Pನ ತಗೊಂಡಿದ್ದೀವಿ, ಉಳಿದಿರೋದೆಷ್ಟು? 1. ಸೊ ದ್ಯಾಟ್ 1 + R/100 ಮೈನಸ್ ಉಳಿದಿರೋದು ಇಲ್ಲಿ P ತೆಗೆದ್ರೆ 1. ಹಾಗಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಈಸ್ ಈಕ್ವಲ್ಸ್ ಟು P × 1 + R/100 ಮೈನಸ್ 1. ಇದು ನಮಗೆ ಚಕ್ರ ಬಡ್ಡಿಗೆ ಸೂತ್ರ. ಇಲ್ಲಿ P ಅಂದರೆ R ಅಂದರೆ N ಅಂದರೆ ಏನು ಅಂತ ನೋಡೋಣ ನೋಡಿ. ಫಸ್ಟ್ CI ಕಾಂಪೌಂಡ್ ಇಂಟ್ರೆಸ್ಟ್. CI ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಕನ್ನಡದಲ್ಲಿ. P ಅಂತ ಅಂದರೆ ಹಾಗೇನೆ ಗೊತ್ತಲ್ಲ, ಪ್ರಿನ್ಸಿಪಲ್ ಅಸಲು, ಪ್ರಿನ್ಸಿಪಲ್ ಯಾಕೇನಾಗೇನು ಹೇಳ್ತಾ ಇದ್ದೀನಿ. ಮತ್ತು R ರೇಟ್ ಆಫ್ ಇಂಟ್ರೆಸ್ಟ್, ಅಲ್ಲಿ ಬಿಗ್ಗರ್ ತೊಗೊತಿದ್ವಿ ರೇಟ್ ಆಫ್ ಇಂಟ್ರೆಸ್ಟ್, ಗೊತ್ತಾಗಲಿ ಅಂತ ಇಲ್ಲಿ ಸ್ಮಾಲರ್ ರೇಟ್ ಆಫ್ ಇಂಟ್ರೆಸ್ಟ್ R. ಮತ್ತು ಇದು N ಇದೆ. N ಅಂತಂದರೆ ಟೈಮ್, ಸಮಯ. ಇಲ್ಲಿ ಕ್ವಾರ್ಟ್ರಲ್ಲಿ, ಹಾಫ್ ಇಯರ್ಲಿ ಆ ಥರ ಬರ್ತಿರ್ತದೆ, ಅದೇನು ಬರ್ತದೆ ಅದನ್ನು ತಗೋಬೇಕು. N ಅಂತಕ್ಕಂಥದ್ದು ಸಮಯ. ಇದು ಚಕ್ರ ಬಡ್ಡಿಯನ್ನು ಕಂಡುಹಿಡಿಯೋದಕ್ಕೆ ಸೂತ್ರ. ಕ್ಯಾಲ್ಕುಲೇಟ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹20,000 ಫಾರ್ 9 months ಅಟ್ ದಿ ರೇಟ್ ಆಫ್ 4% per annum. 1 ವರ್ಷಕ್ಕೆ 4% ಅಂತೆ. 9 ತಿಂಗಳಿಗೆ ಲೆಕ್ಕ ಹಾಕಬೇಕು, 1 ವರ್ಷಕ್ಕಲ್ಲ, 9 ತಿಂಗಳಿಗೆ. ವೆನ್ ದ ಇಂಟ್ರೆಸ್ಟ್ ಈಸ್ ಕಾಂಪೌಂಡೆಡ್ ಕ್ವಾರ್ಟರ್ಲಿ ಅಂದರೆ ಏನಂತ ನೋಡೋಣ. ಅಂದರೆ ಕ್ವಾರ್ಟರ್ಲಿ ಕನ್ನಡದಾಗಿ ತ್ರೈಮಾಸಿಕ ನೋಡಿ. ವಾರ್ಷಿಕ 4% ದರದಲ್ಲಿ ತ್ರೈಮಾಸಿಕದಲ್ಲಿ ಬಡ್ಡಿಯನ್ನು ಒಟ್ಟುಗೂಡಿಸಿದಾಗ, ತ್ರೈ ಅಂದರೆ 3 ಮಾಸಿಕ ಅಂದರೆ ತಿಂಗಳು. ತ್ರೈಮಾಸಿಕ, ತ್ರೈ ಅಂದರೆ 3, ಮಾಸಿಕ ಅಂದರೆ ತಿಂಗಳು. 3 ತಿಂಗಳಿಗೆ ಒಂದು ಸಾರಿ ನಾವು ಬಡ್ಡಿಯನ್ನು ಲೆಕ್ಕ ಹಾಕ್ತೀವಿ. 1 ವರ್ಷಕ್ಕಲ್ಲ ಇಲ್ಲಿ ಲೆಕ್ಕ ಹಾಕ್ತಿರೋದು. ಎಷ್ಟು? 3 ತಿಂಗಳಿಗೆ ಒಟ್ಟುಗೂಡಿಸಿದಾಗ 9 ತಿಂಗಳವರೆಗೆ ₹20,000 ಮೇಲಿನ ಚಕ್ರ ಬಡ್ಡಿಯನ್ನು ಲೆಕ್ಕ ಹಾಕಿ. ಫಸ್ಟ್ ಅವ್ರ ಸೊಲ್ಯೂಷನ್ನು ಏನು ಕೊಟ್ಟಿದ್ದಾರೆ ಅಲ್ಲಿ? ಅಸಲು ಸ್ಟಾರ್ಟಿಂಗ್ ಎಷ್ಟು ಇಸ್ಕೊಂಡ್ವಿ? 20,000. ಮತ್ತು ಬಡ್ಡಿಯ ದರ ರೇಟ್ ಆಫ್ ಇಂಟ್ರೆಸ್ಟ್ 4% per annum, 1% per quarter. 1 ವರ್ಷಕ್ಕೆ 4% ಅಂದರೆ 3 ತಿಂಗಳಿಗೆ ಎಷ್ಟಾಗ್ತದೆ ನೋಡಿ. 1 ವರ್ಷ 4 ಭಾಗ ಮಾಡಿ, ಎಷ್ಟು ತಿಂಗಳು ಬರುತ್ತೆ? 3 ತಿಂಗಳು 3 ತಿಂಗಳು 3 ತಿಂಗಳು 3 ತಿಂಗಳು. 4 ಭಾಗ ಮಾಡಿದ್ರೆ 3 ತಿಂಗಳು ಬರುತ್ತೆ. ಹಾಗಾದರೆ
4% ಒಂದು ವರ್ಷಕ್ಕೆ ಆದರೆ ಕ್ವಾರ್ಟರ್ಗೆ ಡಿವೈಡ್ ಮಾಡಿದ್ರೆ 1% ಒಂದು ಕ್ವಾರ್ಟರ್ಗೆ, ತ್ರೈಮಾಸಿಕ ಅಂದರೆ 3 ತಿಂಗಳಿಗೆ 1% ಅಂತ ಬರುತ್ತೆ. ಓಕೆ, ಈಗ ಸಮಯ ಎನ್ ಟೈಮ್ 9 ತಿಂಗಳಿಗೆ ಲೆಕ್ಕ ಹಾಕಬೇಕು ಅಂತ ಹೇಳಿದ್ದಾರೆ ಅವರು. 3 ತ್ರೈಮಾಸಿಕಗಳು. ಮುಂದೆ ನೋಡೋಣ. ಚಕ್ರ ಬಡ್ಡಿಗೆ ಸೂತ್ರ ಏನು? CI = P × 1 + R / 100 ಹೋಲ್ ಪವರ್ n - 1. ಇದು ಸೂತ್ರ ಚಕ್ರ ಬಡ್ಡಿಗೆ. ಎಲ್ಲ ಗೊತ್ತಿದೆಯಲ್ಲ ನಮಗೆ. P ಅಂದರೆ ಅಸಲು ಎಷ್ಟಿದೆ? 20,000 ಇದೆ, ಬರ್ಕೊಂಡಿದ್ದೀನಿ. 1 ಹಾಗೆ ಇದೆ 1. ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಕ್ವಾರ್ಟರ್, 3 ತಿಂಗಳಿಗೆ, 3 ತ್ರೈಮಾಸಿಕಕ್ಕೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ಅದರ 1. ಅವ್ರು ಕೊಟ್ಟಿರೋದು 4% ಪರ್ ಆನಮ್ ಅಂತ. ಕನ್ವರ್ಟ್ ಟು ಕ್ವಾರ್ಟರ್ ಅಂದರೆ 1% ಪರ್ 1 ಕ್ವಾರ್ಟರ್. ಓಕೆ, 1 / 100. ಎನ್ ಸಮಯ ಟೈಮ್ ಅಂತಂದರೆ 3 ಕ್ವಾರ್ಟರ್ಸ್, 3 ತ್ರೈಮಾಸಿಕಗಳಿಗೆ ಲೆಕ್ಕ ಹಾಕ್ಬೇಕು ನಾವು. ಹಾಗಾಗಿ 3 ಅಂದರೆ 9 ತಿಂಗಳು. 9 ತಿಂಗಳು ಅಂದರೆ 3 ತ್ರೈಮಾಸಿಕಗಳು. 1 + 1 / 100 ಹೋಲ್ ಪವರ್ 3 - 1 ಇರೋದು ಹಾಗೆ ಇದೆ. ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀವಿ ನಾವು. ಸೂತ್ರ ಹೇಗಿದೆಯೋ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಬರ್ಕೊಂಡಿದ್ದೀವಿ. ಈಗ ಮತ್ತೆ ನೋಡಿ, ಇಲ್ಲಿ 20,000 ಹಾಗೆ ಇದೆ. ಇಲ್ಲಿ ನೋಡಿ, ಇದು ದಿಸ್ ಈಸ್ ಎ ಹೋಲ್ ನಂಬರ್, ದಿಸ್ ಈಸ್ ಎ ಫ್ರ್ಯಾಕ್ಷನ್. ಅಡಿಷನ್ ಆಫ್ ಹೋಲ್ ನಂಬರ್ ವಿತ್ ಫ್ರ್ಯಾಕ್ಷನ್ ಅಂದರೆ ಪೂರ್ಣ ಸಂಖ್ಯೆ ಜೊತೆಗೆ ಭಿನ್ನರಾಶಿಯನ್ನು ಕೂಡ್ತಾ ಇದ್ದೀವಿ. ಮುಂದೆ ನೋಡೋಣ. 100 + 1 101 / 100 ಹೋಲ್ ಪವರ್ 3 ಆ್ಯಸ್ ಇಟ್ ಈಸ್ -1 ಆ್ಯಸ್ ಇಟ್ ಈಸ್. 101/3 - 100/3 ಡಿವೈಡೆಡ್ ಬೈ 100/3. ಈಗ ಮುಂದೆ CI ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರಬಡ್ಡಿ = ₹20,000 101 ಕ್ಯೂಬ್ ಮಾಡಿ ಅಂದರೆ 10,30,301 ಬರುತ್ತದೆ. ಮತ್ತು 100 3 ಸಾರಿ ಗುಣಿಸಿ 100 10 ಲಕ್ಷ ಬರುತ್ತೆ. ಓಕೆ, ಡಿವೈಡೆಡ್ ಬೈ 100 ಕ್ಯೂಬ್. ಇಲ್ಲಿ ನಾನು ಯಾಕೆ 100 × 100 × 100 ಅಂತ ಬರ್ಕೊಂಡಿದ್ದೀನಿ. ನಾನು ಸರಳ ರೂಪಕ್ಕೆ ತರಬೇಕಾದಾಗ ನಾವು ಇಲ್ಲಿ ಝೀರೋಸ್ ಇದೆ, ಝೀರೋಸ್ ಕ್ಯಾನ್ಸಲ್ ಆಗೋದಕ್ಕೆ ಯೂಸ್ ಆಗಲಿ ಅಂತ ನಾನು ಈ 100 ಕ್ಯೂಬನ್ನು ನಾನು ಗುಣಿಸಿ ಬರ್ಕೊಂಡಿಲ್ಲ. ಈ 4 0 ಕ್ಯಾನ್ಸಲ್, ಈ 4 0 ಇಲ್ಲಿ ಹೊಡೆದಾಕಿದ್ದೀನಿ. ಅಂದರೆ ಇಲ್ಲಿ 4, ಇಲ್ಲೆರಡು, ಇಲ್ಲೆರಡು, 4 0 4 0 ಕ್ಯಾನ್ಸಲ್ ಆಯಿತು. ಉಳಿದಿರೋದೆಷ್ಟು? 30,301. ಅಂದರೆ 10,30,301ರಲ್ಲಿ 10 ಲಕ್ಷ ಕಳೀರಿ. ಇನ್ನು ಉಳಿಯೋದು ಇಷ್ಟೇ, 30,301. ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಈ 4 0 ಈ 4 0 ಕ್ಯಾನ್ಸಲ್ ಆಯಿತು. ಉಳಿದಿರೋದು 30,301 × 2. ಈ 2 ಮರ್ತು ಬಿಟ್ಟಿರ, ಗುಣಿಸಿದ್ರೆ 2 3 6 2 0 0 2 3 6 2 0 0 2 1 2. ಸಿಂಪಲಾಗಿ 2ರಿಂದ ಗುಣಿಸಿದ್ರೆ 2 0 6 0 6 6 0 60,602 ಬರುತ್ತೆ. ಡಿವೈಡೆಡ್ ಬೈ ಕೆಳಗಡೆ ಉಳಿದಿರೋದು ಎಷ್ಟು? 100 ಅಷ್ಟೇ. ಇದು ದಶಮಾಂಶಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಏನು ಮಾಡೋಣ? ಈ ಪಾಯಿಂಟನ್ನು ಲೆಫ್ಟ್ ಸೈಡ್ ಮೂವ್ ಮಾಡಬೇಕು. ಎಷ್ಟು? 2 ಅಂಕಿಗಳ ಲೆಫ್ಟ್ ಸೈಡ್ 2 ಅಂಕಿ ಮೂವ್ ಮಾಡಬೇಕು. ಹಾಗಾದರೆ ಚಕ್ರಬಡ್ಡಿ ಎಷ್ಟು? ₹606.02. ಈಗ ಮತ್ತೆ ಇವತ್ತು ಕಲ್ತಿದ್ದು ಏನೇನು ಕಲ್ತ್ವಿ ನಾವು? 2 ವಿಚಾರಗಳನ್ನು ಪ್ರಮುಖವಾಗಿ ಕಲ್ತ್ವಿ. ಏನು? ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಉಪಯೋಗಕ್ಕೆ ಬರುತ್ತೆ. ಎಲ್ಲ ಕಡೆಗೂ ಇದು ಈ ಥರದ್ದು ನಮಗೆ ಬಂದೇ ಬರುತ್ತೆ. ಹಾಗಾಗಿ ಇದನ್ನು ಗಮನವಿಟ್ಟು ಕಲ್ತ್ಕೊಳ್ಳಿ. ಹೇಗೆ ಕಲ್ತ್ಕೊಂಡಿದ್ರೆ ನಾನು ಚೆಕ್ ಮಾಡಲಿಕ್ಕೋಸ್ಕರ ಮನೆ ಕೆಲಸ ಅಸೈನ್ಮೆಂಟ್ 3. ಫಸ್ಟ್ ಒನ್, ಇನ್ ಹೌ ಮೆನಿ ಇಯರ್ಸ್ ವಿಲ್ ಎ ಸಮ್ ಆಫ್ ₹2,000 yield ಸಿಂಪಲ್ ಇಂಟ್ರೆಸ್ಟ್ ಆಫ್ ₹560 ಅಟ್ ದಿ ರೇಟ್ ಆಫ್ 40% ಪರ್ ಆನಮ್? ಎಷ್ಟು ವರ್ಷಗಳಲ್ಲಿ ₹2,000 ಮೊತ್ತವು ವಾರ್ಷಿಕ 14% ದರದಲ್ಲಿ ₹560 ಸರಳ ಬಡ್ಡಿ ನೀಡುತ್ತದೆ? ಮತ್ತು ಎರಡನೇದು, ಕ್ಯಾಲ್ಕುಲೇಟ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹20,000 ಫಾರ್ 3 years ಅಟ್ 5% ಪರ್ ಆನಮ್ ವೆನ್ ದ ಇಂಟ್ರೆಸ್ಟ್ ಈಸ್ ಕಾಂಪೌಂಡೆಡ್ ಆನ್ಯುಯಲಿ. ಈ 2 ಪ್ರಾಬ್ಲಮ್ಗಳನ್ನು ಬಹಳ ಸುಲಭವಾಗಿದೆ, ಯೋಚನೆ ಮಾಡಿ ತುಂಬ ಸುಲಭ ಇದೆ, ಸಾಲ್ವ್ ಮಾಡ್ಬೋದು. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ಜೈ ಸಾಯಿರಾಮ್.